ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ಕಿಪ್ ಮಾಡದೆ ಎಂಡ್ವರೆಗೂ ಈ ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಗಾರ್ಡನಲ್ಲಿ ಬೆಳೆದಿರೋ ಹೂಗಳು ನೋಡಿ. ಬೆಳಿಗ್ಗೆ ಯಾಕೋ ಹೊರಗಡೆ ಬಂದೆ, ಎಲ್ಲ ಕಲರ್ಫುಲ್ಲಾಗಿ ಹೂ ಬಿಟ್ಟಿತ್ತಲ್ಲ, ಹಾಗೆ ಒಂದು ಗ್ಲಿಮ್ಸ್ ತಗೊಂಡೆ. ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಶಾಪಿಗೆ ಹೋಗ್ತಾ ಇಲ್ಲ, ರಜೆ ಮಾಡಿದ್ದೀನಿ. ನಾನು ನನ್ನ ಮಗ ಟೆಂಪಲಿಗೆ ಹೋಗಿ ಬರೋಣ ಅಂತ. ನಾನು ನನ್ನ ಮಗ ಇಬ್ಬರೇ ಹೋಗ್ತಾ ಇದ್ದೀವಿ ಈ ಸಲ. ಯಾವಾಗಲೂ ನಮ್ಮ ಅತ್ತೆ ಬರೋರು ನಮ್ಮ ಜೊತೆ. ಇವತ್ತು ಅವರು ಯಾಕೋ ತುಂಬ ಹುಷಾರಿಲ್ಲ ಅಂತಿದ್ರು, ತುಂಬ ಸುಸ್ತಿದೆ, ನೀವೇ ಹೋಗಿ ಬನ್ನಿ, ನಾನು ಬರಲ್ಲ ಅಂದರು. ಸೊ ನಾನು ನನ್ನ ಮಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಾಗೆ ಶಿವರಾತ್ರಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ. ಹಾಗೆ ನೀವು ಹೇಗೆ ಹಬ್ಬ ಆಚರಣೆ ಮಾಡಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ಈ ಕಲ್ಲರ್ ಹೂ ಒಂಥರ ಚಂದ ಅಲ್ವಾ? ನನಗೆ ತುಂಬ ಇಷ್ಟ ಈ ಕಲ್ಲರು. ಹಾಗೆ ನನ್ನ ಮಗ ಇನ್ನೂ ಎದ್ದಿಲ್ಲ, ಇನ್ನು ಅವನು ನೆಬ್ಬಿಸ್ಬಿಟ್ಟು ಸ್ನಾನ ಗೀನ ಎಲ್ಲ ಮಾಡಿಸಿ ದೇವಸ್ಥಾನಕ್ಕೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರಬೇಕು. ಇವತ್ತು ನಾನು ರಜೆ ಮಾಡಿದ್ದೀನಿ ಅಂದರೆ ಅವನಿಗೆ ತುಂಬ ಖುಷಿ ಆಗುತ್ತೆ, ಕುಣಿದಾಡ್ಬಿಡ್ತಾನೆ. ನಾನು ಮನೇಲಿದ್ದರೆ ಖುಷಿ ಅವನಿಗೆ. ಹಾಗೆ ಪೋಖ್ರಿನೂ ಮಾಡಲ್ಲ ನಾನಿದ್ರೆ ಜಾಸ್ತಿ. ನಮ್ಮ ಅತ್ತೆ ಇದ್ದರೆ ಕೇರೇ ಮಾಡಲ್ಲ, ಪೋಖ್ರಿ ಭಾರಿ ಪೋಖ್ರಿ ಮಾಡ್ತಾನೆ. ಸೊ ನಾನು ನನ್ನ ಮಗ ಟೆಂಪಲಿಗೆ ಬಂದ್ವಿ, ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಣ್ಣುಕಾಯಿ ಎಲ್ಲ ಮಾಡಿಸಿ ಹಾಗೆ ದೇವಸ್ಥಾನದೊಂದು ಗ್ಲಿಮ್ಸ್ ತಗೊಳ್ಳೋಣ ಅಂತ ಬಂದೆ. ಮುಗೀತು ನಮ್ಮದು ದೇವ್ರ ದರ್ಶನ ಎಲ್ಲ. ಈಶ್ವರನ ದೇವಸ್ಥಾನ. ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ನೋಡಿ, ಇದು ಕುಂಬಳಕಾಯಲ್ಲೆಲ್ಲ ದೀಪ ಎಲ್ಲ ಹಚ್ಚಿಡ್ತಾರಲ್ಲ ಲಿಂಬೆ ಹಣ್ಣಲ್ಲಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ದೀಪ ಹಚ್ಚೋರೆಲ್ಲ ಹಚ್ಬೋದು. ನನ್ನ ಮಗ ಯಾಕೋ ಗರಮ್ಮಾಗಿ ನಿಂತಿದ್ದಾನೆ, ಅವನಿಗೆ ಹೊಟ್ಟೆ ಹಸಿವು. ನನ್ನ ಮಗ ಹೊರಗಡೆ ಹೋದ ತಕ್ಷಣ ಶುರು ಮಾಡ್ತಾನೆ, ನನಗೆ ಹೊಟ್ಟೆ ಹಸಿಯುತ್ತೆ ಅಂತ, ಹೋಟ್ಲಲ್ಲಿ ಏನಾದರೂ ತೆಗೆಸ್ಕೊಡ್ಲಿ ಅಂತ. ಸೊ ಅದಕ್ಕೆ ಇಲ್ಲ ಮಗನೇ, ಪಾಯಸ ಮಾಡಿಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಪಾಯಸ ಅಂದರೆ ತುಂಬ ಇಷ್ಟ ನನ್ನ ಮಗನಿಗೆ. ಶಿವರಾತ್ರಿ ಹಬ್ಬ ಅಂದರೆ ಒಂಥರ ಸ್ಪೆಷಲ್ಲು. ಶಿವರಾತ್ರಿ ದಿನ ಹಗಲು ಉಪವಾಸ ಮಾಡಿ ರಾತ್ರಿ ಜಾಗರಣೆ ಇದ್ದು ಶಿವನ ಧ್ಯಾನ ಮಾಡ್ತಾ ಶಿವನನ್ನು ಭಕ್ತಿಯಿಂದ ಆರಾಧನೆ ಮಾಡಿ ಪೂಜೆ ಮಾಡಿದ್ರೆ ನಾವು ಮಾಡಿದ ಪಾಪಗಳು ಪರಿಹಾರ ಆಗಿ ಮೋಕ್ಷ ಸಿಗುತ್ತೆ ಅಂತ ನಮ್ಮ ಹಿರಿಯರಿಂದ ಬಂದ ಬಲವಾದ ನಂಬಿಕೆ. ಸೊ ಇದು ಒಂಥರ ಸ್ಪೆಷಲ್ಲೇ ನಮಗೆ. ನಾನು ಈ ಸಲ ಉಪವಾಸ ಜಾಗರಣೆ ಏನೂ ಮಾಡ್ತಾ ಇಲ್ಲ. ಉಪವಾಸ ಮಾಡಬೇಕಿತ್ತು, ಆದರೆ ಈ ಸಲ ಮಾಡೋಕ್ಕಾಗಲಿಲ್ಲ. ಹಾಗೆ ಶಿವನ ದಿನ ಅಂತ ನಾವು ಇದನ್ನ ತುಂಬ ಸ್ಪೆಷಲಾಗಿ ಮಾಡ್ತೀವಿ. ಆ್ಯಕ್ಚುಲಿ ನಾವು ಈ ಹಬ್ಬಕ್ಕೆಲ್ಲ ಈ ಥರ ಪಾಯಸ ಎಲ್ಲ ಮಾಡಲ್ಲ. ಪೇರು ಪುಂಡಿ ಅಂತ ಹೇಳ್ತಾರೆ ನಮ್ಮದ್ರಲ್ಲಿ. ಸಣ್ಣ ಸಣ್ಣ ಕಡುಬು ಮಾಡಿ ಅದೇನೋ ಕಾಯಿ ಹಾಲು ತೆಗೆದು ಕಡುಬು ಬೇಯಿಸಿ ಅದಕ್ಕೆ ಹಾಕೋದು, ಅದೆಲ್ಲ ಹೋದ ಸಲ ಲಾಸ್ಟ್ ಇಯರ್ ನಮ್ಮ ಅತ್ತೆ ಮಾಡಿದರು ಅದನ್ನ. ನನ್ನ ಮಗ ಯಾಕೋ ತುಂಬ ಪಾಯಸ ಬೇಕು, ಪಾಯಸ ತಿನ್ನಬೇಕು ಅಂತ ಹೇಳ್ತಿದ್ದ, ಅದಕ್ಕೆ ಪಾಯಸನೇ ಮಾಡಿಬಿಟ್ಟೆ ನಾನು. ನನ್ನ ಮಗ ಪಾಯಸ ಆಗೋವರೆಗೂ ನನ್ನ ಹಿಂದೆ ಸುತ್ತಾ ಇದ್ದಾನೆ. ಫೈನಲಿ ನನ್ನ ಪಾಯಸ ರೆಡಿ ಆಯಿತು. ಸ್ವಲ್ಪ ತೆಳು ಆಗಿದೆ, ಬಟ್ ಇದು ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿ ಆಗುತ್ತೆ. ಹಾಗೇ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ನೋಡಿ ಮಮ್ಮಿನ ಈ ಜೋಕಾಲಿ ಕುಳ್ಳಿ ಅಲ್ಲೇ ಕಚ
ತೋರಿಸಲ್ಲ ತೋರ್ಸಂದಿಲ್ಲೇನಾ ಉಂಟೆ ಅವಿಡ್ಬೇಡ ಪತ್ಲಿ ಇಂತಿ ಅಂತ ತೋಜೋಡು ಪುಟ್ಟಮ್ಮ ಅಮ್ಮಲ ತೋಜಾಡು ಮೈಪ್ಪಲ್ಪುನ ತೋಜೊಂದುಂಡ ಇಲ್ಲ ತೋರಿಸಲ್ಲ ಪುಟ್ಟಮ್ಮ ತೋರಿಸಲ್ಲ ಅಮ್ಮ ಪುಟ್ಟಮ್ಮ ಪುಟ್ಟಮ್ಮ ಸ್ಮೈಲ್ 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 ಪ್ಲೀಸ್ ಸ್ಮೈಲ್ ಅತ್ತು ಸ್ಮೈಲ್ ಪದ ಅಮ್ಮ ಇಲ್ಲಿ ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ. ಯಾಕೋ ಅವನು ನಾನು ವೀಡಿಯೋ ಮಾಡ್ತೀನಿ ಅಂದ, ಅದಕ್ಕೆ ತೋರಿಸ್ಕೊಟ್ಟೆ ಸ್ವಲ್ಪ. ಆದರೆ ಅವನಿಗೆ ಹಿಡ್ಕೊಳಕ್ಕೆ ಬರಲ್ವಲ್ಲ, ಪುಟ್ ಕೈಯಲ್ಲ, ಹೇಗೋ ಹಿಡ್ದಿದ್ದಾನೆ ಕ್ಯಾಮರಾ. ನೋಡಿ ನೀವು ಹೇಗಾಗಿದೆ ಅಂತ ಹೇಳಿ ನನ್ನ ಮಗಂದು ವೀಡಿಯೋಗ್ರಫಿ. ಹಾಗೆ ನಮ್ಮ ಅತ್ತೆ ತುಂಬ ಸುಸ್ತು ಅಂತಿದ್ರು ಅಂತ ಎಳ್ನೀರು ತಂದಿದ್ದೆ ಬರ್ತಾ. ಹಾಗೆ ಅವ್ರು ಎಳ್ನೀರು ಕುಡಿತಾ ಇದ್ದಾರೆ, ನಾನು ಹಿಡಿ ಮಾಡ್ತಾ ಇದ್ದೀನಿ. ಒಂದು ಬಾಯ್ತೀನಿ ಮಗ. ಅಯ್ಯೋ ದೂರ ಅಂತ್ರಿ ನನ್ನ ಪಾಯಸ ರೆಡಿ ಆಯಿತು. ಇವಾಗ ಗಟ್ಟಿ ಆಗಿದೆ. ಆವಾಗಲೇ ಫುಲ್ಲು ತೆಳು ಇತ್ತಲ್ಲ, ಅದು ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾಕ್ಬಿಟ್ರೆ ಸಾಕು, ಹಾಗೆ ಗಟ್ಟಿಯಾಗಿಬಿಡುತ್ತೆ. ಈಗ ನನ್ನ ಮಗಂಗೆ ಕೊಡಬೇಕು ತಿನ್ನೋಕ್ಕೆ. ಅವಾಗಿಂದ ಕಾಯ್ತಾ ಇದ್ದಾನೆ ಯಾವಾಗ ಪಾಯಸ ಕೊಡ್ತಾಳೆ ಅಂತ. ಸೊ ಅವನಿಗೆ ಕೊಡ್ತೀನಿ ತಿನ್ನೋಕ್ಕೆ. ನೋಡಿ ಶುರು ಮಾಡ್ದೆ ತಿನ್ನೋಕ್ಕೆ. ತುಂಬ ಅಂದರೆ ತುಂಬ ಖುಷಿ ಅವನಿಗೆ. ಪಾಯಸ ತುಂಬ ಇಷ್ಟ ಅವನಿಗೆ. ಹಾಗೆ ನಾವು ಸ್ವಲ್ಪ ತಿಂದು, ನಾನು ನಮ್ಮ ಮನೆಯವರು ತಿಂದ್ವಿ. ನಮ್ಮ ಅತ್ತೆ ತಿನ್ನಲಿಲ್ಲ, ಅವ್ರು ತಿನ್ನಲ್ಲ ಸ್ವೀಟೆಲ್ಲ. ತಿಂದು ಹಾಗೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲಗಿಬಿಟ್ವಿ. ಪಾಯಸ ತಿಂದು ಮಲಗಿದ್ದಕ್ಕೋ ಏನೋ ಚೆನ್ನಾಗಿ ನಿದ್ದೆ ಬಂದುಬಿಡ್ತು. ಎದ್ದು ನೋಡುವಾಗ 4:15 ಆಗೇ ಹೋಗಿತ್ತು. ಆಮೇಲೆ ಏನೂ ಕೆಲಸ ಇರಲಿಲ್ಲ. ಎದ್ದು ಆ ರೈಸ್ ಒಂದು ಮಾಡೋಕ್ಕಿತ್ತಷ್ಟೇ. ರೈಸ್ ಮಾಡಿ, ರೈಸು ಆಮೇಲೆ ಇಟ್ಕೊಂಡ್ರೆ ಆಯಿತು ಅಂತ ನಮ್ಮ ನಾಯಿನ ಕರ್ಕೊಂಡು ವಾಕಿಂಗ್ ಹೊರಟೆ. ಕೂಗಾಡ್ತಿದ್ಲು ಯಾಕೋ ಹೊರಗಡೆ. ಸಂಜೆ ಆಗುವಾಗ ಒಂದು ರೌಂಡ್ ಹೊರಗೆ ಕರ್ಕೊಂಡು ಹೋಗ್ಬೇಕು ಅವಳನ್ನ. ಹಾಗೆ ನಮ್ಮ ಮನೆ ಹತ್ರ ಕರೆಂಟ್ ಕಂಬ ಇಳ್ಸೋಕ್ಕೆ ಅಂತ ಒಂದು ಗಾಡಿ ಬಂದಿತ್ತು. ಅದು ರಿವರ್ಸ್ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ. ಆವಾಗಿಂದ ಅದೇ ಸೌಂಡ್ಗೆ ಎಚ್ಚರ ಆಗಿದ್ದು ನನಗೆ. ಆಮೇಲೆ ಏನೇನೋ ಮಾಡಿ ತೆಗೆದ್ರು. ಇವಳೊಂದು ನೀಟಾಗಿ ಬರೋದೇ ಇಲ್ಲ, ಎಳ್ಕೊಂಡೇ ಹೋಗೋದು. ಒಂದು ಸ್ವಲ್ಪ ಕೈ ಲೂಸ್ ಬಿಟ್ಟರೆ ಓಡೋಗ್ಬಿಡ್ತಾಳೆ. ಹಂಗೆ ಎಳ್ಕೊಂಡೇ ಹೋಗೋದು. ನೋಡಿ ಹೆಂಗೆ ಹೋಗ್ತಿದ್ದಾಳೆ ಅಲ್ಲ. ಹಾಗೆ ನಾವು ಮನೇಲಿದ್ದರೆ ಬೆಳಿಗ್ಗೆ ಸಂಜೆ ಒಂದು ವಾಕಿಂಗ್ ಕರ್ಕೊಂಡು ಹೋಗಬೇಕು ಅವಳನ್ನ. ಇವತ್ತು ನಾನಿದ್ದೀನಲ್ಲ, ಸೊ ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲ ನಮ್ಮ ಅತ್ತೆ ಕರ್ಕೊಂಡು ಹೋಗಿ ಬರ್ತಾರೆ. ನಾನಿದ್ದರೆ ನಾನೇ ಕರ್ಕೊಂಡು ಹೋಗೋದು. ನೋಡಿ ಕರೆಂಟ್ ಕಂಬ ತಂದು ಹಾಕಿದ್ದಾರೆ. ಯಾಕೆ ಎಲ್ಲಿಗೆ ಅಂತ ಗೊತ್ತಾಗಲಿಲ್ಲ. ನಮ್ಮ ಮನೆ ಹತ್ರ ಎಲ್ಲ ನೀಟಾಗೇ ಇದೆ. ಬಹುಶಃ ಕೆಳಗಡೆ ಸ್ವಲ್ಪ ಮನೆಗಳಿವೆ, ಅಲ್ಲಿಗೆಲ್ಲ ಬೇಕಾಗಿದೆ ಅಂತ ಅನಿಸುತ್ತೆ. ತಂದು ಇಲ್ಲಿ ಇಳಿಸ್ಬಿಟ್ಟು ಹೋಗಿದ್ದಾರೆ. ಹಾಗೆ ಇವತ್ತಿನ ದಿನ ಮಾತ್ರ ನನ್ನ ಮಗನ ಜೊತೆ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅವನು ಅಷ್ಟೇ ಖುಷಿಯಾಗಿ ಆಟ ಆಡ್ಕೊಂಡಿದ್ದ. ಮಲಗಲಿಲ್ಲ ಮಾತ್ರ ಮಧ್ಯಾಹ್ನ. ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ಆದರೂ ಪದೇ ಬಂದು ಎಬ್ಬಿಸ್ತಾ ಇದ್ದ. ಅಮ್ಮ ಏಳು ಎಷ್ಟೊತ್ತು ಮಲಗ್ತೀಯಮ್ಮಮ್ಮ ಅಂತಾನೆ. ಹಾಗೆ ಹೆಂಗೋ ಅಲ್ಪ ಸ್ವಲ್ಪ ನಿದ್ದೆ ಮಾಡಿದೆ ನಾನು. ಹಾಗೆ ನಮ್ಮ ವಾಕಿಂಗ್ ಮುಗೀತು. ವಾಪಸ್ ಹೊರಟ್ವಿ ನಾನು ನನ್ನ ಸೋನು. ಹಾಗೆ ವಾಪಸ್ ಬರಬೇಕಾದ್ರೆ ಆಕಾಶದಲ್ಲಿ ಒಂದು ಸಣ್ಣ ನಕ್ಷತ್ರ, ಸಣ್ಣದಲ್ಲ ಸ್ವಲ್ಪ ದೊಡ್ಡದೇ ಇತ್ತು. ಕ್ಯಾಮರಾದಲ್ಲಿ ಸಣ್ಣಗೆ ಕಾಣಿಸ್ತಾ ಇದೆ, ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇತ್ತು. ಹಾಗೆ ನೋಡೋಣ ಅಂತ ಒಂದು ಬೈಟ್ ತಗೊಂಡೆ. ನನಗೆ ತುಂಬ ಇಷ್ಟ ಆಕಾಶದಲ್ಲಿ ನಕ್ಷತ್ರಗಳನ್ನ ಎಣಿಸೋದು. ಅಂದರೆ ತುಂಬ ಹುಣ್ಣಿಮೆ ಬೆಳಕಿರಬೇಕು, ಅವಾಗ ತುಂಬ ನಕ್ಷತ್ರಗಳಿರುತ್ತಲ್ಲ. ನಿಮಗೂ ತೋರಿಸ್ತೀನಿ ನಾನು. ಹೊರಗಡೆ ಬಂದು ನೋಡ್ತಾ ಇದ್ದರೆ ಆಕಾಶ ತುಂಬ ಒಂಥರ ಖುಷಿ ಅನಿಸುತ್ತೆ. ಹಾಗೆ ಸೋನುನೆಲ್ಲ ಕಟ್ಟಿಬಿಟ್ಟು ಒಳಗಡೆ ಬಂದು ನೋಡಿದ್ರೆ ನನ್ನ ಮಗ ಎಲ್ಲ ಹರಡ್ಕೊಂಡು ಕೂತಿದ್ದಾನೆ.
ನೋಡಿ ಅವನು ಆಟ ಆಡೋದು ಯಾವುದಾದ್ರೂ ನೆಟ್ಟಗಿದೆಯಾ ನೋಡಿ, ಎಲ್ಲ ಚೆಲ್ಲಪಿಲ್ಲಿ. ಇವಾಗ ನೋಡಿ ಪಿಸ್ತೂಲ್ ಇಟ್ಕೊಂಡು ಶೂಟ್ ಮಾಡೋದಂತೆ. ಎಲ್ಲ ಅವನಪ್ಪ ತಂದುಕೊಟ್ಟಿರೋದು. ನಾನು ಇಂಥದ್ದೇನು ಜಾಸ್ತಿ ತಂದುಕೊಡಲ್ಲ, ಏನು ಇಟ್ಕೊಳ್ಳಲ್ಲ ಅವನು. ಮತ್ತು ಏನಕ್ಕೆ ಸುಮ್ಮನೆ ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡೋದು. ಆದರೆ ನನ್ನ ಮನೆಯವ್ರು ಹಂಗಲ್ಲ, ಆಡಲಿ ಬಿಡು ಮಗು ಅಲ್ಲ ಅಂತ ಅವನು ಇಟ್ಕೊಳ್ಳಲ್ಲ. ಏನು ತಂದುಕೊಟ್ರು ಈಗ ಒಂದು ಕ್ಷಣದಲ್ಲಿ ಮುರಿದಾಕ್ಬಿಡ್ತಾನೆ ಏನು ತಂದುಕೊಟ್ರು. ಸೊ ನಾನು ಕೊಡಿಸಲ್ಲ, ಅವ್ರ ಅಪ್ಪ ಕೊಡಿಸ್ತಾರೆ ತುಂಬ ಆಟ ಆಡೋದೆಲ್ಲ. ನೋಡಿ ಆಟ ಆಡಿಕೊಂಡು ಖುಷಿ ಪಡ್ತಾನೆ. ರಿಪೇರಿ ಮ್ಯಾನ್ ಅವನು. ಹಾಗೆ ಏನು ಗೊತ್ತಾ ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಬೆಕ್ಕಿನ ಮರಿ ತೋರಿಸಿದ್ನಲ್ಲ, ನಮ್ಮ ಮನೇಲಿ ಬೆಕ್ಕಿನ ಮರಿ ಇದೆ ಅಂತ. ಅದು ಸತ್ತೋಗ್ಬಿಡ್ತು ಫ್ರೆಂಡ್ಸ್. ಏನಾಗಿತ್ತು ಅಂತ ಗೊತ್ತಿಲ್ಲ, ಹುಷಾರಿರಲಿಲ್ಲ ಅದಕ್ಕೆ. ಏನು ಮಾಡಿದ್ರು ಅದು 2 ದಿನ ಇತ್ತು ಅಷ್ಟೇ. ಆಮೇಲೆ ಹೊಟ್ಟೆಗೂ ಏನೂ ತಿನ್ನಲಿಲ್ಲ, ಏನೂ ಇಲ್ಲ. ನನ್ನ ಮಗಂಗೆ ತುಂಬ ಬೇಜಾರು. ಅವ್ನು ರಾತ್ರಿ ಇಡೀ ಹತ್ತಿದ್ದು. ಇವಾಗ ಸ್ವಲ್ಪ ಖುಷಿಯಾಗಿ ಆಟ ಆಡ್ತಿದ್ದಾನೆ. ಇಲ್ದಿದ್ರೆ ಅವನಿಗೆ ಹಿಂಗೆ ಆಡುವಾಗ ಬೆಕ್ಕಿನ ಮರಿನೂ ಇವನ ಜೊತೆ ಆಟ ಆಡ್ತಿತ್ತು ಪಾಪ. ಹಾಗಾಗಿ ಅವನಿಗೆ ತುಂಬ ಇಷ್ಟ ಬೆಕ್ಕಿನ ಮರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ಟಾಟಾ ಬಾಯ್, ಗುಡ್ ನೈಟ್. ಇವನದಿನ್ನೂ ಆಟ ಮುಗಿಲಿಲ್ಲ, ನಾವಿನ್ನು ಊಟ ಮಾಡಿ ಮಲಗ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.